ಕನ್ನಡದಲ್ಲಿ ಇದ್ಮೇಲೆ ಕನ್ನಡ ಆದ್ಯತೆ ಎಲ್ಲ ಯೂಸ್ ಮಾಡ್ಕೊಂಡು ಕನ್ನಡದಲ್ಲಿ ಹಾಕಿಲ್ಲ ಅಂದ್ರೆ ಅವರು ಇದ್ದು ವೇಸ್ಟ್. ಕರ್ನಾಟಕ ಬಿಟ್ಟು ಅಂಥವರೆಲ್ಲ ಹೋಗ್ಬಿಡ್ಬೇಕಷ್ಟೇ. ಯಾರು ಬಂದಿಲ್ಲ ಇದುವರೆಗೂ. ಫೇಡ್ ಆಗಿಬಿಟ್ಟಿದೆ, ಬಿಸಿಲುಗೆ ಮಳೆಗೆ ಫೇಡ್ ಆಗಿಬಿಟ್ಟಿದೆ. ಈ ಕನ್ನಡ ಬೋರ್ಡ್ ಇಲ್ಲದೆ ಸುಮ್ಮನೆ BBMP ಅವರು ಇದು ಮಾಡ್ತಾನೆ ಇದ್ದಾರೆ, ರೂಲ್ಸ್ ಮಾಡ್ತಾನೆ ಇದ್ದಾರೆ. ಯಾರು ರೂಲ್ಸ್ ಪಾಲಿಸುತ್ತಾ ಇಲ್ಲ, ಏನೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ವೀಕ್ಷಕರೇ, ಇತ್ತೀಚೆಗೆ ಎಲ್ಲ ಕಡೆ ಬರೀ ಇಂಗ್ಲೀಷ್ ಬೋರ್ಡ್ಸೇ ಕಾಣಿಸುತ್ತೆ, ಕನ್ನಡ ಬೋರ್ಡ್ಸು ಕಾಣಿಸೋದೇ ಇಲ್ಲ. ಈ ಹಿಂದೆ BBMP ಕೂಡ ರೂಲ್ಸ್ನ ಮಾಡಿತ್ತು. ಬೋರ್ಡಲ್ಲಿ 60% ಕನ್ನಡ ಇರಲೇಬೇಕು ಅನ್ನೋದನ್ನ ರೂಲ್ಸ್ ಮಾಡಿತ್ತು. ಇವಾಗಲಾದರೂ ಎಚ್ಚೆತ್ಕೊಂಡು ಅಂಗಡಿ ಓನರ್ಗಳು ಬೋರ್ಡ್ಗಳನ್ನ ಚೇಂಜ್ ಮಾಡ್ತಾರಾ ಅಥವಾ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ಕೊತಾರಾ? ಬನ್ನಿ ಅಂಗಡಿ ಓನರ್ಗಳ ಹತ್ರನೇ ಮಾತಾಡೋಣ ಇದ್ರ ಬಗ್ಗೆ, ಮತ್ತೆ ಜನಗಳ ಹತ್ರನೂ ಮಾತಾಡೋಣ. ಸರ್, ನೀವು ಇಲ್ಲಿ ಮ್ಯಾನೇಜರಾ? ಹೇಳಿ ಮೇಡಮ್. ಮ್ಯಾನೇಜರಾ? ಎಸ್ ಹೇಳಿ ಸರ್, ಇವಾಗ ಈ ಹಿಂದೆ BBMP ಒಂದು ರೂಲ್ಸ್ ತಂದಿತ್ತು, ಏನು ಕನ್ನಡ ಬೋರ್ಡು 60% ಇರಬೇಕು ಅಂತ. ಸೊ ನಿಮ್ಮ ಇದರಲ್ಲಿ ಅದು ನೇಮ್ ಕನ್ನಡದಲ್ಲಿ ಅಕ್ಷರ ಕಾಣಿಸ್ತಾ ಇಲ್ಲ. ಸೊ ಏನಕ್ಕೆ ಸರ್ ಚೇಂಜ್? ಅದು ಹೇಳಿದ್ದೀವಿ, ಮಾಡ್ತಾರೆ. ಯಾವಾಗ ಸರ್? ಪಿನ್ ಪ್ರೋಸೆಸ್ ಇದೆ, ಬೇಗ. ಹಿಂದೆನೇ ಆದೇಶ ಹೊರಡಿಸಿದ್ರೆ ಆಲ್ರೆಡಿ ಬಂದಿತ್ತು ಆದೇಶ, ಇನ್ನೂ ನೀವು ಅದನ್ನ ಪಾಲಿಸಿಲ್ಲ. ಯಾಕೆ ಸರ್ ಅದು ಪಾಲಿಸಿಲ್ಲ? ಇಲ್ಲ, ಮಾಡ್ತಾರೆ ಮೇಡಮ್, ಹೇಳಿದ್ದೀವಿ ನಮ್ಮ ಮ್ಯಾನೇಜ್ಮೆಂಟ್ಗೆ. ಅದೆಲ್ಲ ಫುಲ್ ಚೇಂಜಸ್ ಆಗುತ್ತೆ ಇವಾಗ. ಚೇಂಜಸ್ ಆಗುತ್ತೆ. ಇದೀಗ ಮತ್ತೆ ಕನ್ನಡ ಪರ ಹೋರಾಟಗಾರರು ಕನ್ನಡ ಕಂಪಲ್ಸರಿ ಇರಲೇಬೇಕು ಅಂತೇಳಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ BBMP ರೂಲ್ಸ್ ಆಗಿದೆ, ಫೆಬ್ರವರಿ 28 ಒಳಗಡೆ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಲೈಸೆನ್ಸ್ ರದ್ದಾಗುತ್ತೆ. ಮಾಡ್ತಾರೆ, ಹೇಳಿದ್ದೀವಿ, ಅಂಡರ್ ಪ್ರೊಸೆಸ್ ಇದೆ, ಆಗ್ಬಿಡುತ್ತೆ. ಇಷ್ಟು ದಿನ ನೀವು ಯಾಕೆ ಚೇಂಜ್ ಮಾಡಿಲ್ಲ ಸರ್? ರೂಲ್ಸ್ ಬಂದು ತುಂಬಾ ದಿನ ಆಗಿದೆ, BBMP ಇಂದ ನಿಮ್ಗೆ ಇನ್ಫಾರ್ಮ್ ಕೂಡ ಮಾಡಿರ್ತಾರೆ, ನೀವು ಯಾಕೆ ಚೇಂಜ್ ಮಾಡಿಲ್ಲ? ಅದೇ ಮೇಡಮ್, ಹೇಳಿದ್ದೀವಿ, ಅದು ಆಗ್ಬಿಡುತ್ತೆ, ಅಂಡರ್ ಪ್ರೊಸೆಸ್ ಇದೆ. ಅದು ಶಾಪ್ ಓಪನ್ ಆಗಿ ಎಷ್ಟು ದಿನ ಆಯಿತು ಸರ್? ಆಯಿತು, ಒಂದು 3 ಇಯರ್ಸ್ ಆಯಿತು. 3 ಇಯರ್ಸ್ ಇಂದ ನಿಮಗೆ ಯಾರು ಕನ್ನಡ ಚೇಂಜ್ ಮಾಡಿ ನೇಮ್ ಬೋರ್ಡ್ ಹಾಕಿ ಕನ್ನಡದಲ್ಲಿ ಅಂತ ಹೇಳಿಲ್ವಾ? ಹೇಳಿದ್ದಾರೆ. ಬಟ್ ನೀವು ಯಾಕೆ ಅದನ್ನು ಪಾಲಿಸಿಲ್ಲ? ಅಂಡರ್ ಪ್ರೊಸೆಸ್ ಮಾಡಿಬಿಟ್ಟು ಆಲ್ರೆಡಿ ಇದೆ ನಮ್ಮ ಕನ್ನಡ ಬೋರ್ಡ್ ನೋಡಿ. ಕನ್ನಡ ಬೋರ್ಡ್ಸ್ ಅಲ್ಲಿ ಇದೆ ಸರ್, ಅಲ್ಲಿ ಕನ್ನಡ 60% ಇರಬೇಕು, ಇಂಗ್ಲೀಷ್ ಅಲ್ಲಿ ಫುಲ್ ಇಲ್ಲ ಹಾಕೊಂಡಿದ್ದೀರಾ ಮೇಲ್ಗಡೆ. ಕನ್ನಡ ಒಂದು ಅಕ್ಷರ ಕೂಡ ಫ್ರಂಟ್ ಅಲ್ಲಿ ಇಲ್ಲ, ಮೂಲೆಯಲ್ಲಿ ಕನ್ನಡ ಇದೆ. ಓಕೆ, ಇವಾಗಲೇ ಗೊತ್ತಾಯ್ತು, ಇವಾಗ ಹಾಕ್ತೀವಿ, ಹೇಳಿದ್ದೀವಿ, ಅಂಡರ್ ಪ್ರೊಸೆಸ್ ಇದೆ, ಆಗ್ಬಿಡುತ್ತೆ. ಇವಾಗ ನೀವು ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಲೈಸೆನ್ಸ್ ಇಲ್ಲ ಇಲ್ಲ, ಹೇಳಿದ್ದೀವಿ, ಮ್ಯಾನೇಜ್ಮೆಂಟ್ ಹೇಳಿದ್ದೀವಿ, ಅಂಡರ್ ಪ್ರೊಸೆಸ್ ಇದೆ, ಆಗ್ಬಿಡುತ್ತೆ, ಫುಲ್ ಚೇಂಜಸ್ ಆಗುತ್ತೆ. 100% ಆಗುತ್ತೆ. ಮೇಡಮ್, ಆ ಬೋರ್ಡ್ ಹಾಕ್ಸಿ 30 ವರ್ಷ ಆಯಿತು ಅಲ್ವಾ? 30 ವರ್ಷ ಆಗಿದೆ. ಮತ್ತೆ ಇವಾಗ ನೀವೇನು ಹೇಳಿದ್ದೀರಾ ಅದನ್ನು ಫಾಲೋ ಮಾಡೋಣ. 30 ವರ್ಷ ಸರ್. ಈ ಹಿಂದೆನೂ ಕನ್ನಡ ಪರ ಹೋರಾಟಗಾರರು ಇದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಮೇಲ್ಗಡೆ ಕನ್ನಡ ಅಕ್ಷರ ಇದೆ, ಫಸ್ಟ್ ಪ್ರಿಫರೆನ್ಸ್ ಕನ್ನಡ. ಫಸ್ಟ್ ನೀವು ಹೇಳ್ತಿರೋದು ಕರೆಕ್ಟ್, ಬಟ್ ಕನ್ನಡ ಮೂಲೆಯಲ್ಲಿದೆ. ಮೂಲೆಯಲ್ಲೆಲ್ಲ ಹೈಲೈಟ್ ಇದೆ, ಫ್ರಂಟ್ ಅಲ್ಲಿ ಕನ್ನಡ ಇದೆ. ನಂಬರ್ 1 ನಮ್ ದೇವ್ ಮೂಲೆಯಲ್ಲಿ ಕನ್ನಡ ಇದೆ, ನಂಬರ್ 1 ಜಾಗದಲ್ಲಿ ಕನ್ನಡ ಇಟ್ಟಿದ್ದೀವಿ ನಾವು. ಕನ್ನಡ 60% ಇರ್ಬೇಕಲ್ವಾ? ಆಯ್ತು, ಅದು ಮಾಡೋಣ ಬಿಡಿ. ನೆಕ್ಸ್ಟ್ ಮೇಲ್ಗಡೆ ಇನ್ನೊಂದು ಬೋರ್ಡ್ ಹಾಕಿದ್ರೆ ಆಯ್ತು ಅಲ್ವಾ? ಬಟ್ ಇಷ್ಟು ದಿನ ಯಾಕೆ ಚೇಂಜ್ ಮಾಡ್ಕೊಂಡಿಲ್ಲ ನೀವು? ಮೇಡಮ್, ಇವಾಗ ಇಷ್ಟು ವರ್ಷದಿಂದ ಏನ್ ನಡೀತಾ ಇದೆ ಅದು ನಡೆಸ್ತಾ ಇದೀವಿ. ಅಂದ್ರೆ ಇವಾಗ ಏನು ರೂಲ್ಸ್ ಬಂದಿದೆ ಅಲ್ವಾ ಸರ್? ಮೇಡಮ್, BBMP ಇಂದಾನೆ ಆದೇಶ ಹೊರಡಿಸಿದಾರಲ್ವಾ ಇದ್ರ ಇಲ್ಲ, ಬಗ್ಗೆ? ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇಲ್ಲ ಮೇಡಮ್. ಬಂದಿಲ್ಲ ಯಾರು? BBMP ಇಂದ ಯಾರು ಬಂದಿಲ್ಲ ಇದುವರೆಗೂ. ಇವತ್ತೇ ನೀವು ಫಸ್ಟ್ ಬರ್ತಾ ಇರೋದು. ಇವಾಗ ಸರ್ ಕನ್ನಡ ಪರದ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. BBMP ಕೂಡ ಆದೇಶ ಹೊರಡಿಸಿದೆ, ಫೆಬ್ರವರಿ 28ನೇ ತಾರೀಕುವರೆಗೂ ಚೇಂಜ್ ಮಾಡಿಲ್ಲ ಅಂದ್ರೆ ನೀವು ಬೋರ್ಡ್, ನಿಮ್ದು ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಅದು ಮುಂಚೆ ಮಾಡೋಣ ಬಿಡಿ. 100% ಬೋರ್ಡ್ ಹಳೆದು, ಅರೌಂಡ್ 20 years ಓಲ್ಡ್ ಬೋರ್ಡ್. ಅದಕ್ಕೆ ನಿಮಗೆ ಕಾಣ್ತಾ ಇಲ್ಲ, ಫೇಡ್ ಆಗಿಬಿಟ್ಟಿದೆ. ಮೇಲೆ ಇದೆ ಕನ್ನಡ ಬರ್ದಿಟ್ಟಿದ್ದೀನಿ, ಕನ್ನಡದಲ್ಲಿ ಅಕ್ಷರ ಅದು ಕಾಣಿಸ್ತಾನೆ ಇಲ್ಲ ಸರ್. ಫೇಡ್ ಆಗಿಬಿಟ್ಟಿದೆ, ಅಕ್ಷರನು ಕಾಣಿಸ್ತಾ ಇಲ್ಲ. ಬಿಸಿಲುಗೆ ಮಳೆಗೆ ಫೇಡ್ ಆಗಿಬಿಟ್ಟಿದೆ. ಓಕೆ, ಇವಾಗ ಕನ್ನಡ ಪರ ಹೋರಾಟಗಾರರು ಮತ್ತೆ ಹೋರಾಟ ಮಾಡ್ತಾ ಇದ್ದಾರೆ. ಇವಾಗ ಫೆಬ್ರವರಿ 28ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಕೂಡ. ಏನೋ 60% ಕನ್ನಡದಲ್ಲೇ ಇರಬೇಕು ಅಂತ. ಚೇಂಜ್ ಮಾಡಿಲ್ಲ ಅಂದ್ರೆ ಲೈಸೆನ್ಸ್ ಕೂಡ ರದ್ದು ಮಾಡ್ತಾರೆ ಅವರು. ಸೊ ನೀವು ಚೇಂಜ್ ಮಾಡ್ಕೊಂತೀರಾ ಅಥವಾ ಯಾವ ತರ? 100% ಮಾಡ್ತೀನಿ, ಬೋರ್ಡ್ ಚೇಂಜ್ ಮಾಡ್ಕೊಂತೀರಾ? 100%. ಇವಾಗ ನೀವು ಅಂಗಡಿ ಓನರ್, ಬೇರೆ ಅಂಗಡಿಯವರು ಕನ್ನಡದಲ್ಲಿ ಬರ್ದಿಲ್ಲ ಅಂದ್ರೆ ನಿಮ್ಗೆ ಯಾವ ತರ ಇದಿರುತ್ತೆ ಸರ್? ಬೇಡ್ ಫೀಲ್ ಆಗುತ್ತೆ. ಅದೇ ಅಲ್ವಾ ಸರ್, ನೀವು ಚೇಂಜ್ ಮಾಡಲೇಬೇಕು. ಚೇಂಜ್ ಮಾಡ್ತೀರಲ್ವಾ ಸರ್? 100%. 28ಗೆ ಮುಂಚೆ ಜನವರಿ ಮಾಡ್ತೀನಿ, ಜನವರಿಲಿ ಮಾಡ್ತೀರಾ? ಫೆಬ್ರವರಿ ತನಕ ಕಾಯಿಲ್ಲ.
ಚೇಂಜ್ ಮಾಡಬೇಕು, ಹಳೇದಾಗಿದೆ ಅದು ಚೇಂಜ್ ಮಾಡಬೇಕು. ಹಿಂದೆನೆ ಆಲ್ರೆಡಿ ಆದೇಶ ಹೊರಡಿಸಿದ್ರು, ನೀವು ಯಾಕೆ ಇವತ್ತು ಕನ್ನಡನೇ ಆಗಬೇಕು, ಅದು ಚೇಂಜ್ ಮಾಡಬೇಕು. ನಮ್ಮ ಓನರ್ ಬಂದರೆ ಒಂದು ಮಾತು ಹೇಳಬೇಕು. ಕನ್ನಡ ಒಂದು ಪದ ಕೂಡ ಇದರಲ್ಲಿ ಇಲ್ಲ, ಏನಕ್ಕೆ ನೀವು ಚೇಂಜ್ ಮಾಡಿಲ್ಲ ಸರ್? ಅದು ಓನರ್ ಕೇಳಬೇಕು. ಇವತ್ತು ಕೇಳ್ತೀನಿ. ಇವತ್ತು ನಿಮ್ಗೆ ಯಾರು ಬಂದು ಕ್ವಶನ್ ಮಾಡಿಲ್ವಾ? ಇಲ್ಲ, ಕನ್ನಡದಲ್ಲಿ ಒಂದು ಮಾಡಿಲ್ಲ. ಪದ ಕೂಡ ಇಲ್ಲ ಅಂತ ಹೇಳಿ. ಇಲ್ಲ, ಮಾಡಿಲ್ಲ. ಇವಾಗ ಮತ್ತೆ ಕನ್ನಡ ಪರ ಹೋರಾಟಗಾರರು ಹೋರಾಟ ಗೊತ್ತು, ಮಾಡ್ತಾ ಇದ್ದಾರೆ. ಗೊತ್ತು. ಹೋರಾಟ ಮಾಡಿ ನಿಮ್ಗೆ ಫೆಬ್ರವರಿ 28ವರೆಗೂ ಡೇಟ್ ಕೊಟ್ಟಿದ್ದಾರೆ, ಏನಿದೆ ಅದು ಡೇಟ್ ಕೊಟ್ಟಿದ್ದಾರೆ. ನೀವು ಅಲ್ಲಿವರೆಗೂ ಚೇಂಜ್ ಮಾಡಿಲ್ಲ ಅಂದ್ರೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತೀನಿ ಅಂತ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ಅದು ಚೇಂಜ್ ಮಾಡೋಣ ಅಂತ ಇದ್ದೀರಾ, ಮಾಡ್ತೀವಿ. ಇವತ್ತಂದರೆ ಒಂದು ವೀಕ್ ಒಳಗಡೆ ಮಾಡ್ತೀವಿ. ಅಂದ್ರೆ ನೀವು ಏನಕ್ಕೆ ಚೇಂಜ್ ಮಾಡ್ಕೊಂಡಿಲ್ಲ ಅಂಗಡಿ ಬೋರ್ಡ್? ಹಳೆ ಬೋರ್ಡ್ ಹಾಕಿದ್ದು ಹಂಗೆ ಪರ್ಮನೆಂಟ್ ಇದೆ ಅದು. ಬಟ್ ತುಂಬಾ ಅಂದ್ರೆ ಹೋರಾಟ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಗೊತ್ತು. ಅವ್ರಿಗೂ ನೀವು ಏನಕ್ಕೆ ಚೇಂಜ್ ಮಾಡ್ಕೊಂಡಿಲ್ಲ? ಅದು ಓನರ್ ಕೇಳಬೇಕು ಮೇಡಮ್, ಓನರ್ ನಮ್ಮ ಬಾಸ್ಗೆ ಕೇಳಬೇಕು. ಇವಾಗ ಇಲ್ವಾ? ಇಲ್ಲ, ನಾವು ಬಂದಿಲ್ಲ. ಬಂದರೆ ಹೇಳ್ತೀವಿ. ಬಟ್ ನೀವು ಇವಾಗ ಅಂದರೆ ಕನ್ನಡ ಆಗಬೇಕು. ಕರೆಕ್ಟ್. ಕನ್ನಡದಲ್ಲೇ ನೀವು ಅಕ್ಷರನ ಇಲ್ಲ ನಾವು ಹಾಕಿಲ್ಲ ಕನ್ನಡ ಅಂತ. ಅವರೇ, ನಮಗೆ ಗೊತ್ತು. ಹೇಳ್ತೀವಿ ಬಂದರೆ ಹೇಳಿ ಚೇಂಜ್ ಮಾಡಿಸಿ. ಚೇಂಜ್ ಮಾಡ್ಕೊಳ್ತೀವಿ ಮೇಡಮ್. ಆಲ್ರೆಡಿ ಅವರು ಹೋರಾಟ ಮಾಡಿದ್ರು ಕೂಡ ನೀವು ಚೇಂಜ್ ಮಾಡ್ಕೊಂಡಿಲ್ಲ. ಇವಾಗ ಮತ್ತೊಂದ್ಸರಿ ಅವರು ಬೀದಿಗೆ ಇಳಿದು ಹೋರಾಟ ಮಾಡೋ ತರ ಆಗಿದೆ. ಸೊ ಇವಾಗ ಡೆಡ್ ಲೈನ್ ನಿಮ್ಗೆ 28 ತನಕ ಕೊಟ್ಟಿದ್ದಾರೆ, ಅಂದ್ರೆ ಫೆಬ್ರವರಿ 28ಗೆ ಲಾಸ್ಟ್ ಇದೆ ಇದು. ಓಕೆ ಮೇಡಮ್, ಇಲ್ಲ ಅಂದ್ರೆ ನಿಮ್ ಲೈಸೆನ್ಸ್ ಕೂಡ ರದ್ದಾಗುತ್ತೆ. ಸರಿ. ನೀವ್ ಏನಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀರಿ? ಚೇಂಜ್ ಮಾಡ್ಕೊಳೋಣ ಮೇಡಮ್. ಅದು ಆ್ಯಕ್ಚುಲಿ ಆಲ್ರೆಡಿ ಬೋರ್ಡು ಹೋಗಿದೆ ನಮ್ಮದು, ಲೈಟಿಂಗ್ಸ್ ಎಲ್ಲ ಲಾಸ್ಟ್ ವೀಕ್ ಬಂದಿದ್ರು. ಚೇಂಜ್ ಮಾಡೋಕ್ಕೆ ಮಾತಾಡಿದ್ದೀವಿ, ಚೇಂಜ್ ಮಾಡಿಸಿ. ಆದ್ರೆ ಕನ್ನಡ ತುಂಬಾ ಚಿಕ್ಕದೇ ಇದೆ ನಿಮ್ ಬೋರ್ಡ್ ಅಲ್ಲಿ. ದೊಡ್ಡದು ಮಾಡ್ಸೋಣ. ದೊಡ್ಡದಂದ್ರೆ ಸರ್ ಅಂದ್ರೆ ಗೊತ್ತು ಮೇಡಮ್, ಫಸ್ಟ್ ಕನ್ನಡ ಗೊತ್ತಿದೆ ಇದ್ರದ್ದು ಬಗ್ಗೆ ಮಾಡಿಸಿ ಮೇಡಮ್. ಯಾಕಂದ್ರೆ ಕರ್ನಾಟಕದಲ್ಲಿ ಇರೋದು, ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋದು. ಇವಾಗ ನೀವೇ ಒಂದು ಶಾಪಿಗೆ ಹೋಗ್ತೀರಾ, ನೀವು ಕನ್ನಡದವ್ರು ಆಗಿದ್ರೆ ಕನ್ನಡದವ್ರು ಫೀಲ್ ಆಗ್ತಾ ಇತ್ತು. ಆಗಿದೆ, ಮಾಡಿಸಿ ಮೇಡಮ್. ಇಷ್ಟು ದಿನ ಯಾಕೆ ಚೇಂಜ್ ಮಾಡ್ತಿಲ್ಲ ಸರ್? ಅದು ಆ್ಯಕ್ಚುಲಿ ಬೋರ್ಡು ಹೋಗಿದೆ, ಆನ್ ಆಗ್ತಿಲ್ಲ, ಲೈಟಿಂಗ್ಸ್ ಎಲ್ಲ ಆನ್ ಆಗ್ತಿಲ್ಲ. ಲಾಸ್ಟ್ ವೀಕೆ ಬಂದಿದ್ರು, ಬೋರ್ಡವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಚೇಂಜ್ ಮಾಡಿಸಿ ಮೇಡಮ್. ಚೇಂಜ್ ಮಾಡಿಸ್ತೀರಾ 100%? 100%. ನೀವೇನ್ ಹೇಳ್ತೀರಿ? ನಾವು ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡದ ನೀರಾಯಿತು, ರೈತರು ಬೆಳೆದ ಬೆಳೆ ಆಯಿತು ತಿಂತಾ ಇದ್ದಾರೆ, ಕನ್ನಡದಲ್ಲೇ ಹಾಕ್ಬೇಕು ತಾನೆ. ಕನ್ನಡದಲ್ಲಿ ಹಾಕಿಲ್ಲ ಅಂದರೆ ಕರ್ನಾಟಕ ಬಿಟ್ಟು ಹೋಗ್ಲಿ, ಅತ್ತಾಗ ಆಂಧ್ರಕ್ಕೆ ಇಲ್ಲ ತಮಿಳ್ನಾಡಿಗೆ ಹೋಗ್ಬಿಟ್ಟು ಅಲ್ಲಿ ಜೀವನ ಮಾಡಲಿ. ಇಲ್ಲಿ ಏನಕ್ಕೆ ಮಾಡಬೇಕು ಅವರು? ಕನ್ನಡದಲ್ಲಿ ಇದ್ಮೇಲೆ ಕನ್ನಡ ಆದ್ಯತೆ ಎಲ್ಲ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಹಾಕಿಲ್ಲ ಅಂದರೆ ಅವರು ಇದ್ದು ವೇಸ್ಟು. ಕನ್ನಡದಲ್ಲಿ ಕರ್ನಾಟಕ ಬಿಟ್ಟು ಅಂಥವರೆಲ್ಲ ಹೋಗ್ಬಿಡ್ಬೇಕಷ್ಟೇ. 60% ಅಲ್ಲ 90% ಆಗಲೇಬೇಕು. ಕರ್ನಾಟಕದಲ್ಲಿ ಕನ್ನಡನೇ ಹಾಕ್ಲೇಬೇಕು. ಓಕೆ, ಇವಾಗ ಅದನ್ನ ಚೇಂಜ್ ಮಾಡಿಲ್ಲ ಅಂತ ಹೇಳಿ ಮತ್ತೆ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಫೆಬ್ರವರಿ 28ವರೆಗೂ ಕೊಟ್ಟಿದ್ದಾರೆ ಡೇಟ್ ಏನಿದೆ ಅಂತ. ಇನ್ನೂ ಚೇಂಜ್ ಮಾಡಿಲ್ಲ ಅಂದ್ರೆ ಅವಾಗ ಯಾವ ತರ ಇರುತ್ತೆ? ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಷ್ಟೇ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತಾನು ಹೇಳಿದ್ರು. ಅದು ಅವರು ಒಂದು 10 ಜನರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದಾಗ ಇನ್ನೊಬ್ಬರು ಎತ್ಕೊಳ್ತಾರೆ. ಮಾಡ್ತಾನೆ ಇದು ಹಂಗೆ ಮುಂದುವರ್ತಾ ಇದ್ರೆ ಅವ್ರು ಮಾಡೋದೇ ಇಲ್ಲ 100% ಆಗಿ. ಆ್ಯಕ್ಚುಲಿ ನಮ್ಮ ಕರ್ನಾಟಕ ಅಂದಮೇಲೆ ನಾವು ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕಾಗತ್ತೆ. ಅದರ ಪ್ರಕಾರವಾಗಿ ನಾವು ಕನ್ನಡ ಬೋರ್ಡನ್ನು ಮೊದಲು ಮಾನ್ಯತೆ ಅದಕ್ಕಾಗಿ ಕೊಡಬೇಕಾಗತ್ತೆ. ಯಾವುದೇ ಒಂದು ಬೋರ್ಡ್ ಇಂಗ್ಲೀಷ್ ಹಾಕ್ಕೊಳ್ಳಿ, ನೆಕ್ಸ್ಟ್ ಮೊದಲು ಕನ್ನಡ, ನೆಕ್ಸ್ಟ್ ಇಂಗ್ಲೀಷ್ ಹಾಕ್ಕೊಳ್ಳಿ, ನೆಕ್ಸ್ಟ್ ಹಿಂದಿ ಹಾಕ್ಕೊಳ್ಳಿ, ನೋ ಅಬ್ಜೆಕ್ಷನ್. ಅದ್ರ ಬಗ್ಗೆ ಏನೇ ಆದರೂ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಆದ್ಯತೆ ಕರ್ನಾಟಕಕ್ಕೆ ಇರಬೇಕು. ಆದ್ರೆ ಬಿಬಿಎಂಪಿ ಆದೇಶ ಹೊರಡಿಸಿದ್ರು ಕೂಡ ಈ ಅಂಗಡಿ ಮುಂಗಟ್ಟುಗಳಲ್ಲಿ ಇರೋ ಮಾಲೀಕರು ಏನಿದ್ದಾರೆ ಅದನ್ನ ಎಚ್ಚೆತ್ಕೊಳ್ತಾ ಇಲ್ಲ. ಅದನ್ನು ಆ್ಯಕ್ಚುಲಿ ಕಾನೂನುಬದ್ಧವಾಗಿ ಅದನ್ನು ಆಕ್ಷನ್ ತಗೋಬೇಕಾಗತ್ತೆ ನಮ್ಮ ಕರ್ನಾಟಕದ ಇದ್ರ ಪ್ರಕಾರವಾಗಿ. ನೀವು ಅಂತ ಜನಗಳಿಗೆ ಏನು ಹೇಳ್ತೀರಾ ಸರ್? ಯಾಕಂದ್ರೆ ಈ ತರ ಆದೇಶಗಳು ಬಂದ್ರು, ರೂಲ್ಸ್ಗಳು ಬಂದ್ರು ಅದನ್ನ ಫಾಲೋ ಮಾಡಲ್ಲ, ನಮ್ದೇ ಇದು ಅನ್ನೋ ತರ ಇಟ್ಕೊಂತಾರೆ. ನಾವು ಇವಾಗ ನಾವು ಹೋದ್ರು ಕ್ಯಾಮ್ರಾ ತಗೊಂಡು ಹೋಗ್ತೀವಿ ಅಂದ್ರೂ ಅವಾಗ ಹೇಳ್ತಾರೆ 30 ವರ್ಷದಿಂದ ಇಟ್ಕೊಂಡಿದೀವಿ ಬೋರ್ಡು, ನಮ್ಗೆ ರೂಲ್ಸೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ರೂಲ್ಸು ಆ್ಯಕ್ಚುಲಿ ಯಾವುದೇ ಒಂದು ಇರಬೇಕಾದ್ರೂ ಅದು ಮೊದಲು ಆಗಿರ್ತದೆ, ಅವರು ಗೊತ್ತಿರುತ್ತೆ. ಬಟ್ ಜನಗಳು ಏನು ಹಿಂದಿ ಇಂಗ್ಲೀಷ್ ಜಾಸ್ತಿ ಆಗ್ತಾ ಇದೆಯೋ ಅದ್ರ ಪ್ರಕಾರವಾಗಿ ಅವರು ಆ ಬೋರ್ಡ್ಗಳನ್ನ ಇದು ಮಾಡ್ತಿದ್ದಾರೆ. ಬಿಟ್ಟರೆ ನಾವು ಕಾನೂನಾತ್ಮಕವಾಗಿ ನಾವು ಕಾನೂನು ಕ್ರಮ ತಗೊಳ್ಬೇಕಾಗುತ್ತದೆ ನಮ್ಮ ಕರ್ನಾಟಕ ಸರ್ಕಾರ. ಆಗ ಮಾತ್ರ ಇದನ್ನು ಜಾರಿಗೆ ಕಂಪ್ಲೀಟಾಗಿ ತರಬಹುದು. ಇಲ್ಲ, ರೂಲ್ಸ್ಗಿಂತ ಏನಂತಂದರೆ ನಾವು ಇವತ್ತು ಪ್ರತಿಯೊಂದು ನಾವು ಕನ್ನಡದಲ್ಲಿ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಸ್ಟೇಟ್ಗಳು ಬೆಂಗಳೂರಲ್ಲಿ ದುಡಿತಾ ಇದ್ದಾವೆ ಅಥವಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಂತೇಳಿದರೆ ಕನ್ನಡತೆ ಆದ್ಯತೆ ಜಾಸ್ತಿ ಕೊಡಬೇಕಾಗತ್ತೆ. ಕನ್ನಡ ಬೆಳಿಬೇಕಂತೇಳಿದರೆ ಎಷ್ಟೋ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ದುಡಿತಾ ಇದ್ದಾರೆ. ಸೊ ಇವಾಗ ಶಾಪ್ಗಳಲ್ಲಿ ಕೆಲವೊಂದು ಸರಿ ಇಂಗ್ಲೀಷ್ ಹಾಕಿರ್ತಾರೆ, ಕೆಲವೊಂದು ಸರಿ ನಮಗೆ ಇಂಗ್ಲೀಷ್ ಓದೋದರಿಗೆ ಕನ್ನಡ ಓದೋಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿದ್ದೀವಿ,
ಪ್ರತಿಯೊಂದು ಬೋರ್ಡಲ್ಲಿ ನಮ್ಮ ಕನ್ನಡದಲ್ಲಿ ಇದೆ ಅಂದರೆ ನಾವು ಕನ್ನಡ ಬೋರ್ಡ್ ಇಡಲೇಬೇಕಾಗತ್ತೆ. ಅದು ಸೆಕೆಂಡ್ರಿ, ಇಂಗ್ಲೀಷ್ ಹಾಕ್ಕೊಳ್ಳಿ ಬೆಳಿ, ಫಸ್ಟ್ ಇರೋದೇ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅಕ್ಷರಗಳು ಬೇಕೇ ಬೇಕಾಗತ್ತೆ. ಹಾಗಾಗಿ ಕನ್ನಡ ಬೋರ್ಡ್ ಇರಲೇಬೇಕು ಅಂತೇಳಿ ನಮ್ಮ ಒಂದು ಇದೆ. ಬಟ್ ಕೆಲವೊಂದು ಹಾಕ್ಲಿ ಇದು ಸುಮಾರು ಸಲ ಆಗ್ತಾ ಇದ್ದಾವೆ, ಬರೀ ಇಂಗ್ಲೀಷ್ ಬೋರ್ಡ್ಗಳು ಆಗ್ತಿದ್ದಾವೆ, ಎಲ್ಲ ಬೇರೆ ಬೇರೆ ಏರಿಯಾಗಳಲ್ಲೆಲ್ಲ ಇಂಗ್ಲೀಷ್ ಬೋರ್ಡ್ಗಳೇ ನಡೀತಾ ಇದ್ದಾವೆ, ಕನ್ನಡ ಬೋರ್ಡ್ಗಳು ಇಲ್ಲ. ಇವಾಗ ಇವರು ಆಂಧ್ರದಲ್ಲಿ ಇವಾಗ ಹೋದರೆ ನಮಗೆ ಕನ್ನಡ ಬೋರ್ಡ್ ಅಂತ ಹಾಕಂತ ಹೇಳ್ತಾರಾ, ಅವ್ರದ್ದೇ ಬೋರ್ಡ್ ಇರುತ್ತೆ ಆಂಧ್ರದಲ್ಲಿ ಅಲ್ವಾ. ಸೊ ಹಾಗಾಗಿ ನಾವು ಕರ್ನಾಟಕದಲ್ಲಿ ಬೆಳೀತಾ ಇದ್ದೀವಿ, ಅನ್ನ ತಿಂತಾ ಇದ್ದೀವಿ, ನಮ್ಮ ಕರ್ನಾಟಕ ಬೋರ್ಡ್ ಬೇಕಂತೇಳಿ ನಮ್ಮ ಹಕ್ಕಿದೆ, ನಾವು ಕೇಳಲೇಬೇಕಾಗತ್ತೆ. ಅದು ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ಅದು ಬೇರೆ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ಗಳು ಇರಲೇಬೇಕು ಮೇಡಮ್. ಈ ಕನ್ನಡ ಬೋರ್ಡ್ ಇಲ್ಲದೆ ಸುಮ್ಮನೆ BBMP ಅವರು ಇದು ಮಾಡ್ತಾನೆ ಇದ್ದಾರೆ, ರೂಲ್ಸ್ ಮಾಡ್ತಾನೆ ಇದ್ದಾರೆ, ಯಾರೂ ರೂಲ್ಸ್ ಪಾಲಿಸುತ್ತಾ ಇಲ್ಲ, ಏನೂ ಇಲ್ಲ. ಅದು ನಮಗೆ ನೋವಾಗಿದೆ. ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಈ ಹಿಂದೆ ಕೂಡ ಬಿಬಿಎಂಪಿ ರೂಲ್ಸ್ ಜಾರಿ ಮಾಡಿ ಅದೇ ಮೇಡಮ್, ಯಾರು ಪಾಲಿಸ್ತಾ ಇಲ್ಲ ಅಂತಂತಂದರೆ ಅವರವರಲ್ಲೇ ಬರಬೇಕು. ಇದು ನಮ್ಮ ಕನ್ನಡ ಅಭಿಮಾನ ಅಂತಂತಂದರೆ ಅವ್ರ ಮನಸ್ಸಲ್ಲಿ ಬಂದು ಅವರವರೇ ಚೇಂಜ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹೌದು ಮೇಡಮ್, ಅದಕ್ಕೋಸ್ಕರನೇ ನಾವು ಕನ್ನಡ ಸಂಘಟನೆಗಳಿಗೆ ಅವ್ರಿಗೆಲ್ಲ ಇದು ಮಾಡಿ ಎಲ್ಲರನ್ನೂ ಕರೆಸಿ ನಾವು ಕನ್ನಡ ಬೋರ್ಡ್ಗಳಿಗೆ ಇದು ಮಾಡೋಣ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಇಲ್ಲ ಮೇಡಮ್, ನಾವು ಪ್ರತಿಭಟನೆಗಳು ಮಾಡ್ತೀವಿ, ಕನ್ನಡ ಪರ ಪ್ರತಿಭಟನೆ ಮಾಡ್ತೀವಿ. ಕನ್ನಡ ಬೋರ್ಡ್ ಹಾಕ್ಲೇಬೇಕು ಅಂತ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಇಳಿತೀವಿ ಮೇಡಮ್, ಇಳಿತೀವಿ, ಕನ್ನಡಕ್ಕೋಸ್ಕರ ಇಳಿತೀವಿ. ಮೊದಲಾಗಿ ನಾವು ಕನ್ನಡಿಗರು ಜಾಸ್ತಿ ಕನ್ನಡ ಮಾತಾಡೋದ್ರಿಂದ ಜಾಸ್ತಿ ಹೊತ್ತು ಕನ್ನಡಕ್ಕೆ ಕೊಡಬೇಕು. ಈಗ ನಾವು ಕನ್ನಡ ಓದಿರೋದು, ಇಲ್ಲಿ ಯಾವ್ಯಾವುದೋ ಭಾಷೆ ಬೋರ್ಡ್ ಹಾಕ್ಬಿಟ್ರೆ ನಮಗೆ ಬರೋಲ್ಲ. ದಯವಿಟ್ಟು ಆದಷ್ಟು ಈಗ ಒಂದು 60% ಕನ್ನಡ ಬರೀಬೇಕು ಅಂತ BBMPಯಿಂದ ಆದೇಶ ಆಗಿದೆ. ಅದರಿಂದ ದಯಮಾಡಿ ಎಲ್ಲ ಕನ್ನಡಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ. ಸರ್, ಇವಾಗ ಬಿಬಿಎಂಪಿ ಇದು ಫೆಬ್ರವರಿ 28ರವರೆಗೂ ಟೈಮ್ ಕೊಟ್ಟಿದೆ, ಕಡ್ಡಾಯವಾಗಿ ಎಲ್ಲರೂ ಬೋರ್ಡ್ ಚೇಂಜ್ ಮಾಡಬೇಕು ಅಂತ. ಯಾರು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ಅವಾಗ ಯಾವ ಥರ ಇದೆ? ಅದು ವಿಪರ್ಯಾಸ ಅಂತಾರೆ ಮೇಡಮ್. ಯಾಕಂದರೆ ಯಾರಿಗೂ ಅಷ್ಟೊಂದು ಕಾಳಜಿ ಇಲ್ಲ ಅಂದರೆ ಇಲ್ಲಿಗೆ ಬಂದು ಈ ಮಣ್ಣಿನ ವಾತಾವರಣ ಏನಿದೆ ಅದನ್ನು ನೋಡ್ಕೋಬೇಕು. ಇಲ್ಲಿ ಭಾಷೆ ಏನಿದೆ ಸ್ಥಳೀಯ ಭಾಷೆನ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡಬೇಕು. ಅವ್ರು ಬಂದು ಅವ್ರ ಭಾಷೆನ ಯೂಸ್ ಮಾಡ್ಕೊಂಡ್ರೆ ನಾವು ಎಲ್ಲ ಜಾಸ್ತಿ ಹೋರಾಟ ಮಾಡಬೇಕಾಗುತ್ತೆ ಮುಂದೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿದ್ದು ಕನ್ನಡನ ಬಳಸಿಲ್ಲ. ಇವರಿಗೆ ಬಿಬಿಎಂಪಿಯಿಂದ ಬಂದಿರೋ ಆದೇಶಗಳು ಗೊತ್ತಿಲ್ಲ. ಇವಾಗಲಾದ್ರೂ ಎಚ್ಚೆತ್ತುಕೊಂಡು ಚೇಂಜ್ ಮಾಡ್ತಾರಾ ಅಥವಾ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಕೊಂಡು ಮನೆಗೆ ಹೋಗ್ತಾರಾ ನೋಡಬೇಕು. ಇದ್ರ ಬಗ್ಗೆ ನಮ್ಮ ಜನಗಳು ಏನು ಹೇಳ್ತಾರೆ ಅಂದರೆ, ಕನ್ನಡನ ಉಳಿಸಿ ಬೆಳೆಸಿ ಬಳಸಿ ಅಂತ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.